ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಮನುಷ್ಯ ಜನ್ಮ ಬಂದಿದ್ದೇ ಪರಮಾತ್ಮನ ಸಲುವಾಗಿ. ಮನುಷ್ಯ ಜೀವನ तो केवल भगवत साक्षात्कार के लिए ही मिला है. ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯವು ಕೆಡಿಸಲಾಗದು. ಪರಮಾತ್ಮ ನಮಗೆ ಶರೀರ ಕೊಟ್ಟಿದ್ದೆದರ ಸಲುವಾಗಿ ಅಂದ್ರೆ ಬರೀ ಪ್ರಪಂಚದೊಳಗೆ ಉರುಳಾಡೋ ಸಲುವಾಗಲ್ಲ. ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಶಗಣೆಗೆ 1000 ಹುಳ ಹುಟ್ಟವೇ ದೇವ, ಅವು ಇದ್ದರೇನೋ ಶಿವಶಿವ, ಸತ್ತರೇನೋ ಶಿವಶಿವ ಅಂತ ಬಸವಣ್ಣನವರು ಪರಮಾತ್ಮನ ಭಕ್ತಿಯಿಂದ ವಿಮುಖನಾಗಿರುವ ಮನುಷ್ಯನನ್ನ ಕುರಿತು ಬಿರುಸು ಮಾತು ಪ್ರಯೋಗ ಮಾಡಿದ್ದಾರೆ. ಭಗವಂತನಿಗಾಗಿ ಜನಿಸಿ ಬಂದ ನಾವು ಪರಮಾರ್ಥ ಸಾಧನೆಗಾಗಿ ಬಂದಿರತಕ್ಕಂಥ ಈ ಶರೀರ ಭಗವಂತನಿಗಾಗಿ ಸವಿಸಬೇಕು. ಬಹಳ ಸುಂದರವಾಗಿ ಕಬೀರ ಒಂದು ಮಾತು ಹೇಳ್ತಾ ಇದ್ದಾನ. ಕಬೀರ ಜಗಸಾಥೋ ಅಂದಾ ಹೈ, आंधी जैसी गाय बछड़ा सातो मर गया, झूठा ಚಾಮ ಚಟಾಯ್. ಕಬೀರಂದಿದು ಮಾತು. ನಾವು ಪ್ರಪಂಚದೊಳಗೆ ಏನು ಜೀವನ ಮಾಡ್ತಾ ಇದೀವಲ್ಲ, ಹೆಣ್ಣು ಪ್ರಾಣವೇ ಪ್ರಾಣವಾಗಿ, ಹೊಣ್ಣು ಪ್ರಾಣವೇ ಪ್ರಾಣವಾಗಿ, ಮಣ್ಣು ಪ್ರಾಣವೇ ಪ್ರಾಣವಾಗಿ, ಎಷ್ಟು ಗಳಿಸಿದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಎಂಥ ಮನೆ ಕಟ್ಟಿದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ, ಎಷ್ಟು ಬಂಗಾರ ಬೆಳ್ಳಿ ಅಧಿಕಾರ ಐಶ್ವರ್ಯ ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ. ಶಾಸ್ತ್ರ ನಮಗೆ ಹೇಳ್ತಾ ಅದ, ನೀ ಯಾವುದ್ರೊಳಗೆ ಸುಖ ಅದ ಅಂತ ನೀ ಪ್ರಪಂಚದ ಬೆನ್ನು ಹತ್ತೀರಿ, ಅದರ ಬಗ್ಗೆ ವಿಚಾರ ಮಾಡಿ ನೋಡಿದ್ದೇನೆ ಅಂದರೆ ಸ್ವಲ್ಪ ಎಚ್ಚರದಿಂದ ಒಂದು 4 ಮಾತುಗಳು ಕೇಳಬೇಕು ನೀವು. ಪ್ರಪಂಚದೊಳಗೆ ಸುಖ ಅದ, ಗಳಿಸೋದ್ರಾಗ ಬೆಳೆಸೋದ್ರಾಗ ಉಳಿಸೋದ್ರೊಳಗ ಈ ಪ್ರಪಂಚದೊಳಗೆ ಸುಖ ಅದಂತೆ ನೀ ತಿಳ್ಕೊಂಡಿದಿ. ಪ್ರಪಂಚ ಅಂದ್ರೆ ಏನು ವಿಚಾರ ಮಾಡಿದ್ದೇನೆ ಎಂದರೆ, ಉಣಾಕ ತಿನ್ನಾಕ ಮನುಷ್ಯ ಆಗ ಜೊರತಿಲ್ರಿ. ಜ್ವಾಳದಾಗ ನುಸಿ ಹುಟ್ಟಿ ಜ್ವಾಳ ಖಾಲಿ ಮಾಡ್ತಾವ, ಹೆಸರಿನೊಳಗ ಬುರುಬುರಿ ಹುಟ್ಟತಾವ, ಅಕ್ಕ್ಯಾಗ ಹುಳ ಹುಟ್ಟತಾವ, ಕಡ್ಡ್ಯಾಗ ಪುಟ್ಪುಟಿ ಹುಟ್ಟತಾವ. ನಿಮ್ಮೆಲ್ಲರಿಗೂ ಗೊತ್ತದ, ಉಣ ಸಲುವಾಗಿ ತಿನ್ನೋ ಸಲುವಾಗಿನೇ ಈ ಮನುಷ್ಯ ಶರೀರ ಅಲ್ಲ. ಮನುಷ್ಯ ಶರೀರದ ಉದ್ದೇಶ ಬ್ಯಾರೆ ಅದ. ಅದರ ಸಲುವಾಗಿ ಹೇಳ್ದ, ಪ್ರಪಂಚದ ಯಾವ ವಿಷಯಗಳನ್ನ ನೋಡಿ ಹಗಲೋ ರಾತ್ರಿ ಹ್ಯಾಂಗಾದ್ರೂ ಸಿಕ್ಕತ್ತಿದು ಅಂತ ತಿಳ್ಕೊಂಡು ವಿಷಯದ ಬೆನ್ನು ಹತ್ತಿದೆಲ್ಲ. ಪ್ರಪಂಚ ಅಂದ್ರ ಏನು, ಈಟೆಲ್ಲ ಪಡೆದ ಇರವರ ಎಷ್ಟು ದಿನ ಇದ್ದೀವಿ, ಏಟು ರೊಕ್ಕ ಗಳಿಸಿ, ಎಷ್ಟು ರೂಪಾಯಿ ಗಳಿಸಿ, ಏನು ಮಾಡಿ ಕಡಿಕೋಳದ ಶಿವಯೋಗಿ ಮಡಿವಾಡ್ರು ಒಂದು ಮಾತು ಬರೀತಾರ. ನಾವು ಎಚ್ಚರಾಗುವಂತ ಮಾತು, ಮನೆಯ ಕಟ್ಟಿಸಿದೆಲ್ಲೋ ಮಾಳಗಿ, ನಿನಗ ಹೋಗೋದು ಬಂತಲ್ಲೋ ನಾಳಿಗಿ, ಗೊಂಗಡಿದು ಹೊಲಸಾರೋ ಜೋಳಗಿ, ನಿನಗ ಇಟ್ಟು ಬಂದು ಉಣತಾರೋ ಹೋಳಿಗಿ. ನೀ ತಿಳ್ಕೊಂಡಿದಿ ನಾ ಹೋದ ಅಂದ್ರಿ ಮನಿನೇ ಮುಗಿತಂತ. ನಾ ಹ್ಯಾಂಗ ನಡ್ಕೊಂಡು ನಡೆದೀನಿ ಅನ್ನೋದು ನನಗೆ ಗೊತ್ತದ ರೀ. ನನ್ನ ಕೈ ಮೇಲೆ ಈ ಹೊಲ, ನನ್ನ ಕೈ ಮೇಲೆ ಈ ಮನಿ. ನಮ್ಮಪ್ಪ ನಾ ಸಣ್ಣವಿದ್ದ 2 ಅಣ್ಣ ತಮ್ಮರು, 4 ಅಕ್ಕ ತಂಗಿಯರು. ನಮ್ಮಪ್ಪ ಸತ್ತು ಹೋದ. ಅವಾಗಿನಿಂದ ಇವಾಗಿಂತನ ಹಿಂಗಿದು ಹ್ಯಾಂಗ ಮಾಡ್ಕೊಂಡು ಬಂದೀನಿ ಅಂದ್ರೆ ನನಗೆ ಗೊತ್ತು, ದೇವ್ರೇ ಗೊತ್ತು. ನಮ್ಮೂರು ಮಂದಿ ಕೇಳ್ರಿ, ನಮ್ಮೂರು ಮಂದಿ ನನ್ನ ಬಗ್ಗೆ ಮಾತಾಡ್ತಾರ. ನಾ ಅಂತ ಈಟೆಲ್ಲ ಮಾಡಿದ, ನಾ ಇದ್ದಂತ ನಡೆದಿದು, ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂದು ಜನರು ಜಂಬು ಕೊಚ್ಚುವರು. ದೇವರ ಮನೆಗಿದು ಈ ಜಗವೆಲ್ಲ, ಬಾಡಿಗೆ ದಾರರು ನಾವುಗಳೆಲ್ಲ. ಪ್ರಪಂಚದೊಳಗೆ ನಾವು ವಿಚಾರ ಮಾಡ್ತೇವೆ, ಎಲ್ಲ ನನ್ನಿಂದನೇ ನಡೆದದ, ನಾನೇ ಇದು ಮಾಡ್ಕೊಂಡು ನಡೆದೀನಿ. ಮನ್ಯಾಗ ಛತ್ತಿಗೆ ಒಂದು ಹಲ್ಲಿ ಮೆತ್ಕೊಂಡಿತ್ತಂತ, ಚಿಪಕಲ್ಲಿ ಹಲ್ಲಿ. ಎದಕ? ಛತ್ತಿಗೆ ಮ್ಯಾಲ ಛತ್ತಿಗೆ ಮೆತ್ಕೊಂಡದ. ಕೆಳಗೊಂದು 8-10 ಮಂದಿ ಊಟಕ್ಕೆ ಕುಂತಾರ. ಅದು ಜಾಗ ಬಿಡ್ಲಿಕ್ಕೆ ತಯಾರಿಲ್ಲ, ಅಲ್ಲೇ ತಟಸ್ಥಾಗಿ ನಿಂತದ. ಆದ್ರೆ ಗೆಳೆಯ ಹಲ್ಲಿ ಮತ್ತೊಂದು ಬಂತಂತಲ್ಲಿ. ಓಡಿ ಬಂದು ಅದಕ್ಕೆ ನೋಡಂತದ, ಹುಚ್ಚುಗೊಟ್ಟಿ, ಇಲ್ಯಾಕೆ ನಿಂತಿದಿ, ಲೈಟ್ ಬಹಳ ದೂರದ, ಆ ಲೈಟಿನ ಬಳಿ ಹುಳ ಅದಾವ. ಈಗ ಲೈಟ್ ಬಂದಾದ, ಲೈಟಿನ ಬಳಿ ಹುಳ ಅದಾವ, ನಡಿ ಹೊಟ್ಟೆ ತುಂಬಕೋ. ಹೊಟ್ಯಾಗ ಹಸಿವಾದವ, ನೀ ಬಾಜು ಸರಿಲಿಕ್ಕೆ ತಯಾರಿಲ್ಲ, ವಿಚಾರ ಮಾಡು ಅಂತ ತಿಳ್ಕೊಂಡು ಆ ಹಲ್ಲಿಗೆ ಹೇಳ್ತದಂತ. ಆ ಸಮಯದೊಳಗ ಹಲ್ಲಿ ಹೇಳ್ತದಂತ, ಮ್ಯಾಲೇನು ಛತ್ತಿಗೆ ಮೆತ್ಕೊಂಡದಲ್ಲ, ಆ ಹಲ್ಲಿ ಹೇಳ್ತಂತ, ನಿನಗೆ ಗೊತ್ತಿಲ್ಲ, ನಾ 10 ನಿಮಿಷ ಆಯ್ತು ಇಲ್ಲೇ ಯಾಕೆ ನಿಂತೀನಿ ಅನ್ನೋದು ನಿನಗೆ ಗೊತ್ತಾಗಿಲ್ಲ. ನಾ ಸುಮ್ಮನೆ ನಿಂದ್ರಲಾಕ ನಾ ಹುಚ್ಚಲ್ಲ, ನನಗೂ ತಿಳಿತದ, ನಾನು ಶಾಣೆ ಇದ್ದ.
ನಾ ಹುಚ್ಚ ಅಂತ ತಿಳ್ಕೊಂಡಿದ್ದೀನಿ, ದಡ್ಡ ಅಂತ ತಿಳ್ಕೊಂಡಿದ್ದಿ. ನಾ ದಡ್ಡ ಹುಚ್ಚಲ್ಲ. ನಾ ಈ ಛತ್ತಿಗೆ ಯಾಕೆ ಹಿಡ್ಕೊಂಡ ನಿಂತೀನಿ ಅಂದ್ರ ನಾ ಮೆತ್ಕೊಂಡಿಲ್ಲ. ಕೆಳಗ 5-6 ಜನ ಕುಂತು ಊಟ ಮಾಡ್ಲತ್ತಾರ, ನಾ ಬಿಟ್ಟ ಅಂದ್ರೆ ಛತ್ತು ಬೀಳ್ತದ, ಛತ್ತಿಗೆ ಎತ್ಕೊಂಡು ನಿಂತೀನಿ ಅಂತಂತದು. ಎಷ್ಟು ಹಾಸ್ಯಾಸ್ಪದ ಅನಿಸ್ತದಲ್ಲ. ಈ ಪ್ರಪಂಚ, ಈ ಸಂಸಾರ ನನ್ನಿಂದೆ ನಡೆದದನ್ನೋದು ಆ ಹಲ್ಲಿ ಏನೋ ಲೊಚ್ಚಗುಟ್ಟದು ಬ್ಯಾರೆ ಅಲ್ಲ, 4 ಮಂದಿ ಕುಂತು ನಾವು ಮಾತಾಡೋದೇನು ಬ್ಯಾರೆ ಅಲ್ಲ. ಪ್ರಪಂಚ ನಡೆಸೋ ಪರಮಾತ್ಮ ಅದಾನ. ನೀವು ಅಜ್ಜಿ ಪರಮಾತ್ಮನ ಮೇಲೆ ಹಾಕಿ, ಏಕ ಬನ್ನಿ ಏಕ ಭರೋಸ. ಯಾವಾಗ ನೀ ಪರಮಾತ್ಮ ಮಾಡ್ತಾನಂತಿ, ಹಗುರ ಇರ್ತಿ, ನಂದಿಂದ ನಡೆದದಂತಿ, ನೀ ದುಃಖಿ ಆಗತಿ. ಶಾಸ್ತ್ರ ಹೇಳ್ತದ, ಉತ್ತಿಷ್ಠಿತ ಜಾಗೃತ ಪ್ರಾಪ್ಯವರ ನಿಬೋಧತ. ಹೇಳು, ಎಚ್ಚರಾಗು, ಬಾಯಿ ಕಡಿ, ವಿಚಾರ ಮಾಡು.